ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಒಂದು ಚಕ್ರ. ನೋಡಿದ್ದಾಗ ಇದು ತುಂಬ ಚಿಕ್ಕದು ಅಂತ ಅನ್ನಿಸ್ತಾ ಇದೆ ನಿಮಗೆ. ಎಷ್ಟು ದೊಡ್ಡದಾಗಿದೆ ನೋಡಿ. ಈ ರಾಡನ್ನು ನೋಡಿ, ಸುಮಾರು 10 ಇಂಚು ಅಗಲ ದುಂಡಾದಂತಹ ಈ ರಾಡು ದೊಡ್ಡದಾಗಿದೆ. ನನ್ನ ಕೈಯ ಅಳತೆಯನ್ನು ನೋಡಿದರೆ ಬಹುಶಃ ನಿಮಗೆ ಗೊತ್ತಾಗಬಹುದು. ಇಷ್ಟು ದೊಡ್ಡ ರಾಡು ಈ ಕಲ್ಲಿನ ರಥವನ್ನು ಹಿಡಿದಿಡೋದಕ್ಕೆ ಮಾಡಿಟ್ಟಿದ್ದಾರೆ. ಮೊದಲು ಇದು ಮರದ ದಿಮ್ಮಿಯನ್ನು ಮಾಡಿ ಹಾಕಿದರು. ಇತ್ತೀಚಿನ ದಿನಗಳಲ್ಲಿ ಇದನ್ನು ಕಬ್ಬಿಣದಲ್ಲಿ ಮಾಡಿಸಿ ಇಟ್ಟಿದ್ದಾರೆ. ಕಬ್ಬಿಣದ ರಥ, ಕಲ್ಲಿನ ಒಂದು ಬೃಹತ್ ಚಕ್ರಗಳ ಮುಖಾಂತರ ಅದನ್ನು ಎಳಿತಾರೆ. ಬ್ರಹ್ಮರಥೋತ್ಸವದಂದು, ಇದೇ ಶನಿವಾರ ಬ್ರಹ್ಮರಥೋತ್ಸವ ಆಂಜನೇಯ ಸ್ವಾಮಿಗೆ. ಅದಕ್ಕಾಗಿ ಅಲಂಕಾರವನ್ನು ಮಾಡಲಿಕ್ಕೆ ಇಟ್ಟಿದ್ದಾರೆ. ಪೇಂಟಲ್ಲಿ ನೋಡಿ ರಂಗೋಲಿಯನ್ನು ಬಿಡಿಸಿದ್ದಾರೆ ಚಕ್ರಕ್ಕೆ. 2 ಚಕ್ರಗಳು ನೀವು ನೋಡ್ತಾ ಇದ್ದೀರಾ. ಆ ಕಡೆಯಲ್ಲಿ ಸಹ 2 ಚಕ್ರಗಳಿವೆ. 4 ಚಕ್ರಗಳಿಗೂ ಸಹ ಒಂದೇ ತೆರನಾದ ಒಂದು ರಂಗೋಲಿಗಳನ್ನು ಪೇಂಟಲ್ಲಿ ಹಾಕಿದ್ದಾರೆ. ಪ್ರತಿ ವರ್ಷವೂ ಸಹ ಹೀಗೆ ನಡೀತೆ ನೋಡಿ. ಹತ್ತಿರದಿಂದ ನೋಡಿದಾಗ ನಿಮಗೆ ಒಂದು ಕಲ್ಲಿನ ದಪ್ಪ ಕಾಣ್ತಾ ಇದೆ ನೋಡಿ. ಈಗ ಸುಮಾರು 12ರಿಂದ 18 ಇಂಚಷ್ಟು ಇದು ದಪ್ಪ ಇದೆ. ಈ ಕಲ್ಲು ಬೃಹದಾಕಾರವಾದಂತಹ ಈ ಕಲ್ಲು ಆಂಜನೇಯ ಸ್ವಾಮಿಯ ರಥೋತ್ಸವಕ್ಕೆ ಸಿದ್ಧವಾಗಿದೆ. ಬನ್ನಿ.